ಏ ವಾಚ್ಮ್ಯಾನ್, ವಾಚ್ಮ್ಯಾನ್ ಇಲ್ಲಿ ನೋಡಿ. ವಾಚ್ಮ್ಯಾನ್ ಇಲ್ಲಿ ನೋಡಿ, ಒಂದ್ ಸ್ವಲ್ಪ ಬಾಗಿಲು ತೆಗಿಬೇಕು. ವಾಚ್ಮ್ಯಾನ್ ಇಲ್ಲಿ. ಇವನು ಯಾವ ಸೀಮೆ ವಾಚ್ಮ್ಯಾನ್, ಯಾವಾಗಲೂ ಆ ಕಡೆನೇ ತಿರ್ಕೊಂಡಿರ್ತಾನೆ. ಒಂದ್ಸತಿನಾದ್ರೂ ಏನಾದರೂ ಬೇಕಾ ಅಂತ ಕೇಳಿದ್ರೆ ಅಟ್ಲೀಸ್ಟ್ ಬಾಗಿಲು ತೆಗಿಯಕ್ಕೆ ಹೇಳ್ಬೋದು, ಅಷ್ಟೇನಾದ್ರೂ ಓಡಾಡ್ಕೊಂಡು ಬರ್ಬೋದು. ಅರೆ ಇದೇನಿದು, ನನ್ನ ಚಿನ್ನ ಮರಿ ಹೀಗೆ ಬೇಜಾರು ಮಾಡ್ಕೊಂಡು ಕೂತ್ಬಿಟ್ಟಿದೆ. ಏನು ಮಾಡಲಿ, ಯಾವ ಫೋನಲ್ಲೂ ನೆಟ್ವರ್ಕ್ ಇಲ್ಲ, ಲ್ಯಾಂಡ್ಲೈನು ವರ್ಕ್ ಆಗ್ತಿಲ್ಲ. ಆ ದೊಡ್ಡ ವೇಸ್ಟ್ ವಾಚ್ಮ್ಯಾನ್ ಎಷ್ಟು ಸತಿ ಕರೆದ್ರೂ ತಿರ್ಗೋದೇ ಇಲ್ಲ. ಕೇಳಿಸಿರೋ ಥರ ತಿರ್ಕೊಂಡು ಕೂತಿರ್ತಾನೆ. ಅವನು ಕೇಳಿಸಿರಲ್ಲ ಅನ್ಸುತ್ತೆ ಜಾನ್ವಿ ಅವರೇ, ಕೇಳಿಸಿದ್ರು ಹಾಗೆಲ್ಲ ಕೂತ್ಕೊಳ್ಳೋನಲ್ಲ ಅವನು. ಅದು ಅಲ್ಲದೆ ಅವನಿಗೆ ಕನ್ನಡ ಮಾತಾಡೋಕ್ಕೆ ಬರೋದಿಲ್ಲ. ನೀವು ಅವನ ಜೊತೆ ಏನು ಮಾತಾಡ್ತೀರಿ? ನನ್ನ ಜೊತೆ ಮಾತಾಡೋದೇ ಕಡಿಮೆ. ಅವನು ಹೋಗುವಾಗ ಬರುವಾಗ 2 ಸಲ ಸಲ್ಯೂಟ್ ಹೊಡಿತಾನೆ ಅಷ್ಟೇ. ನಮ್ಗೇನು ಅವನ ಜೊತೆ ಮಾತಾಡಬೇಕು ಅಂತ ಇಲ್ಲ, ಬಂದು ಲಾಕ್ ಓಪನ್ ಮಾಡಿದ್ರೆ ಸಾಕು, ಅಲ್ಲೇ ಆಚೆ 1-2 ನಿಮಿಷ ವಾಕ್ ಮಾಡ್ತೀನಿ ಅಷ್ಟೇ. ಸ್ವಲ್ಪ ಮೈಂಡ್ ಆದರೂ ಫ್ರೆಶ್ ಆಗ್ತಿತ್ತು. ಹೊರಗಡೆ ನಾಯಿ ಇದೆ ಅಲ್ಲ ಜಾನ್ವಿ ಅವರೇ, ಅದು ನೀವು ನೋಡಿ ಕಚ್ಬಿಟ್ರೆ ನಾನು ಏನು ಮಾಡಲಿ? ಅದಕ್ಕೆ ನೀವು ಒಳಗಡೆ ಇರೋದೇ ಒಳ್ಳೆಯದು. ಸರಿ ಬಿಡಿ, ನಾನು ಇಲ್ಲೇ ಇರ್ತೀನಿ. ಜಾನ್ವಿ ಅವರೇ, ಈಗಲೂ ಬೇಜಾರು ಮಾಡ್ಕೊತಿದ್ದೀರಿ. ನಾವು ಮನೆಗೆ ಬಂದಾಯ್ತಲ್ಲ, ನೀವು ಈಗ ಬೇಜಾರು ಮಾಡ್ಕೊಂಡು ಬಿಟ್ಕೊಂಡಿರ್ತೀರಿ ಅಂತಾನೆ ಕೆಲಸ ಮಾಡ್ಕೊಂಡು ಸರಿ ಹೊರಗೆ ಬಂದಿದ್ದೀನಿ. ಹಾಗಿದ್ರೆ ನನ್ನಿಂದ ನಿಮಗೆ ಕೆಲ್ಸಕ್ಕೆ ತೊಂದರೆ ಆಯ್ತೇನೋ? ನನ್ನ ಕೆಲಸ ತೊಂದರೆ ಆದರೂ ಪರವಾಗಿಲ್ಲ, ಆದರೆ ನೀವು ಹೀಗೆ ಬೇಜಾರು ಮಾಡ್ಕೊಂಡು ಕೂತ್ಕೋಬಾರ್ದು. ಇಲ್ಲಿ ಕಣ್ಮುಚ್ಚಿ. ಈ ಕಣ್ಬಿಡಿ. ಥ್ಯಾಂಕ್ಸ್ ರೀ. ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಿ? ದೇವರು ನನಗೆ ಕೊಟ್ಟಿರೋ ದೊಡ್ಡ ಗಿಫ್ಟ್ ನೀವೇ ಅಲ್ವಾ? ಆದರೆ ನಿಮಗೆ ಇದೆಲ್ಲ ಯಾವ ಲೆಕ್ಕನೂ ಇಲ್ಲ. ಯು ಆರ್ ಗಾಡ್ಸ್ ಗ್ರೇಟೆಸ್ಟ್ ಗಿಫ್ಟ್ ಟು ಮೀ. ಏನು ನನ್ನ ಕಂಬ್ಲಿ ಇವತ್ತು ಇಷ್ಟೊತ್ತಾದ್ರೂ ಬರ್ತೀನಲ್ಲ? ಮೇಡಮ್ ಅವರೇ ಬಂದ್ರಾ? ಹೆಂಗ್ ಬಂದ್ರಿ? ಬಸ್ಸಲ್ಲಿ ಬಂದೆ. ಅಯ್ಯೋಯ್ಯೋ, ಈ ಬಿಸಿಲಲ್ಲಿ ಈ ದಗೆಲಿ ಅದ್ ಹೆಂಗ್ ಬಸ್ಸಲ್ಲಿ ಬರ್ತಿರೋಣಪ್ಪ? ಹೇಳಿದ್ರೆ ನಾನೇ ಕಾರಲ್ಲಿ ಕರ್ಕೊಂಡ್ ಬರ್ತಿರ್ಲಿಲ್ವೇ? ನೆನ್ನೆ ಕರ್ಕೊಂಡ್ ಬಂದಿದ್ದೆ ಸಾಕು. ಇವತ್ತೇನ್ ಕರೀತಾರಂತ? ಅದೇ ಹೋಗಿ ಕೇಳ್ಕೊಂಡ್ ಬಂದಿದ್ದೀನಿ ಮೇಡಮ್ ಅವರೇ, ಕರೀತಾರಂತೆ. ಕರೆದಾಗ ಹೋಗ್ಬೇಕಾಯ್ತದೆ. ನಾನು ಒಳಗಡೆ ಫ್ಯಾನ್ ಇರ್ಲಿಲ್ಲ, ಶಕೆ ಬೇರೆ, ಅದಕ್ಕೆ ಇಲ್ಲಿ ಬಂದು ಕಾಯ್ತವನಿ. ಇವ್ರು ಇವತ್ತು ನಿನ್ನೆ ಹೆಂಗೆ ಕಾಯಿಸ್ಬೇಕು, ಆಮೇಲೆ ಇಬ್ರು ಜೊತೆಲಿ ಊಟ ಮಾಡಿಕೊಂಡು ಸಂಧಿ ಗಂಟ ಜೊತೆಲೇ ಇರುವಂಗಾಗಬೇಕು. ಏನು ತುಂಬಾ ಖುಷಿಯಾಗಿದ್ದೀರಾ? ಹಂಗೇನಿಲ್ಲ ಮೇಡಮ್ ಅವರೇ, ಅದು ಕಾದು ಕಾದು ಸಾಕಾಗಿ ತಲ್ಲೋ ಬಂದ್ಬಿಟ್ಟಿತಾ. ಹಂಗಂತ ಸಪ್ಪಗಿದ್ರೆ ಇದೇನಪ್ಪ ಇದು ಗೌರೇಗೌಡ್ರ ಮಗ ಇಷ್ಟು ಸಪ್ಪು ಕೂತವನಲ್ಲ ಅಂತ ನೋಡಿದವರೆಲ್ಲ ಊರೆಲ್ಲ ಹಬ್ಬಿಸ್ಬಿಡ್ತಾರೆ. ಅದಕ್ಕೆ ಯಾಕೆ ಅಂತ ಹಂಗೆ ನಗ್ನಗ್ತಾ ಇದ್ಬಿಡ್ತೀನಿ. ಈ ನಾಟಕಕ್ಕೆಲ್ಲ ಏನ್ ಕಮ್ಮಿ ಇಲ್ಲ ನೀವು. ಹತ್ತರಿಗೆ ಈ ಕಡೆ ತೋಟದ ಕಡೆನೂ ನಾನೇ ನೋಡ್ಕೋಬೇಕು, ಮಂಡಿ ಕಡೆ ನಾನೇ ಓಡಾಡಬೇಕು. ಎಲೆಕ್ಷನ್ ಬೇರೆ ಹತ್ರ ಬಂತು, ಜನಗಳನ್ನ ಒದಗಿಸ್ಬೇಕು. ಈ ಎಡಬಿಡಂಗಿ ನನ್ನ ಮಕ್ಕಳು ಎತ್ಲ ಕಡೆ ಓದುವ ಯಾವನು ಗೊತ್ತು? ಮೊದಲು ಈ ವಿಷಯನ ಸಿದ್ದೇಗೌಡರಿಗೆ ಹೇಳ್ಬೇಕು. ಹೌದಲ್ವಾ? ಸಿದ್ದೇಗೌಡರು ಇತ್ತೀಚೆಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ಎಲ್ಲವರೇ ನೋಡಮ್ಮ. ಮೇಡಮ್ ಅವರೇ ಒಂದ್ ನಿಮಿಷ ಮೇಡಮ್ ಅವರೇ ಬರ್ತೀನಿ. ಹಲೋ ಹೇಳ ಗೌಡ್ರೆ, ಎಲ್ಲಿದ್ದೀರಾ?
ಏಯ್ ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸ್ ಇದ್ದೀನಿಕಲ್ಲ, ನಿಮ್ಮ ಅದಕ್ಕೇನು ನನ್ನ ಜೊತೆ ಅವಳೇಕಲ್ಲ. ವಾ ನಿಮ್ಮ ಅಕ್ಕೆ ಯಾಕೋ ನನಗೆ ಗುರಾಯಿಸ್ತಾವಳೆ. ನಾನು ಆಮೇಲೆ ಕಾಲ್ ಮಾಡ್ತೀನಿ ಕಲ. ಬಾಬಾ ಸರಿ ಸರಿ, ನೀವು ಅಲ್ಲಿ ನೋಡ್ಕೊಳ್ಳಿ, ನಾ ಈ ಕಡೆ ಕೆಲಸ ಅದೇ ನಾನು ನೋಡ್ಕೊತೀನಿ. ಹಾಂ, ಇವ್ರಿಗೆ ಆ ಡ್ಯೂಟಿ, ನನಗೆ ಈ ಡ್ಯೂಟಿ. ಹಾಯ್, ಬನ್ನಿ ಮೇಡಮ್ರೆ, ಹೋಗಮ್ಮ. ನೀವ್ ಹೋಗಿರಿ, ನಾನು ಬರ್ತೀನಿ. ಅಲ್ಲ, ಜೊತೆಲಿ ಹೋದ್ರೆ The number you are trying to call is currently not reachable. ಫೋನ್ ಯಾಕೆ ನಾಟ್ ರೀಚಬಲ್ ಬರ್ತಿದೆ? ಮತ್ತೆ ಬಂಗಾರಿ, ಎಲ್ಲಿವರೆಗೂ ಬಂತು ನಿನ್ನ ಕೆಲಸ? ಯಾಕೆ ರವಿ ಕಿಂಡಲ್ ಮಾಡ್ತಿದ್ಯಾ? ಹೇಯ್, ನನ್ನ ಬಂಗಾರಿಗೆ ನಾನು ಕಿಂಡಲ್ ಮಾಡ್ತೀನಾ? ಅದೇ ಅವ್ರ ಮದುವೆ ವಿಷಯ ಎಲ್ಲಿವರೆಗೂ ಬಂತು ಅಂತ ಕೇಳಿದೆ ಅಷ್ಟೇ. ರವಿ, ಇದು ನಿಜವಾಗ್ಲೂ ಒಳ್ಳೆ ಕೆಲಸ ರವಿ. ಇದರಿಂದ ಅವ್ರಿಗೂ ಒಳ್ಳೇದಾಗತ್ತೆ, ಜೊತೆಗೆ ನಮಗೂ ಒಳ್ಳೇದಾಗತ್ತೆ. ಹಾಂ, ಒಳ್ಳೇದಾಗಲಿ ಬಂಗಾರಿ, ಒಳ್ಳೇದಾಗಲಿ. ಆ ಜವರೇಗೌಡರ ಮನೇಲೇನೋ ಎಂಥ ಹುಡುಗಿ ಬೇಕು ಅಂತ ತಿಳ್ಕೊಂಡೆ. ಆ ಕ್ವಾಲಿಟೀಸ್ ಎಲ್ಲ ಮುನಿಸ್ವಾಮಿ ಮಗಳಲ್ಲಿ ಇದೆಯಾ? ಆ್ಯಂಡ್ ಅವ್ರಿಟ್ಟಿರೋ ಡಿಮಾಂಡ್ಸ್ ಎಲ್ಲ ಅವಳು ಸ್ವಲ್ಪನಾದರೂ ಸೂಟ್ ಆಗ್ತಾಳೆ, ಅದನ್ನು ತಿಳ್ಕೊಂಡ್ಯಾ? ಹ್ಞೂ ರವಿ, ನಿನಗೆ ಅನ್ನಿಸ್ಲಿಲ್ವಾ ಅವತ್ತು? ಅವಳು ಫಾರಿನಲ್ಲೇ ಬೆಳೆದಿದ್ರು, ಇಂಡಿಯನ್ ಕಲ್ಚರ್ನ ಒಂಚೂರು ಮರ್ತಿಲ್ಲ. ಅಷ್ಟು ಸಾಕು ರವಿ. ಬೇರೆ ಏನಾದರೂ ಚೇಂಜಸ್ ಇದ್ರೆ ಸಣ್ಣ ಪುಟ್ಟ ನಾವೇ ಮಾಡ್ಕೊಂಡ್ರಾಯ್ತು. ನೀಲು, ಸೌಪರ್ಣಿಕ ಏನಾದರೂ ಫೋನ್ ಮಾಡಿದ್ಲಾ? ಸಿದ್ದುಗೆ ಹೆಣ್ಣು ನೋಡ್ತೀನಿ ಅಂದಿದ್ಲು, ಅದ್ರ ವಿಷಯ ಏನಾದರೂ ಮಾತಾಡಿದ್ಲಾ ಅಂತ? ಇಲ್ವಲ್ಲ ಅತ್ತೆ, ಇವತ್ತು ಇಡೀ ದಿನ ಅವಳು ನನಗೆ ಕಾಲೇ ಮಾಡಿಲ್ಲ. ಅತ್ತೆ, ಒಂದು ಕೆಲಸ ಮಾಡಿ, ನೀವೇ ಅವಳಿಗೆ ಕಾಲ್ ಮಾಡಿಬಿಡಿ, ವಿಷಯ ಏನು ಅಂತ ಗೊತ್ತಾಗುತ್ತೆ. ಸರಿ, ಮಾಡ್ತೀನಿ. ಅವ್ರದ್ದೇನೋ ಕಾಲ್? ಮಾತಾಡು. ಹಲೋ ಆಂಟಿ, ನಮಸ್ತೆ. ನಮಸ್ಕಾರಮ್ಮ. ಅದೇ ನಮ್ಮ ಸಿದ್ದುಗೆ ಹೆಣ್ಣು ನೋಡಿದ್ದೀನಿ ಅಂತ ಹೇಳಿದ್ಯಲ್ಲ, ಆ ಮನೆಯವ್ರ ಹತ್ರ ಮಾತಾಡಿದ್ಯಾ? ಏನಾದರೂ ಹೇಳಿದ್ರಮ್ಮ? ಹಾಂ ಆಂಟಿ, ನಾನು ಮಾತಾಡಿದ್ದೀನಿ. ಒಟ್ಟಿನಲ್ಲಿ ಒಳ್ಳೆ ಸೊಸೆ ಹುಡುಕೊಡೋ ಜವಾಬ್ದಾರಿ ನಂದು. ನೀವು ಆರಾಮಾಗಿರಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳಮ್ಮ. ಸರಿ ಆಂಟಿ. ನೀಲು, ಈಗಷ್ಟೇ ನಿಮ್ಮ ಅತ್ತೆ ಕಾಲ್ ಮಾಡಿದ್ರು ಕಣೆ. ಓ, ನೋಡಿದ್ಯಾ? ನಾನು ಹೇಳ್ದೆ ತಾನೆ, ಈಗ ನೀನೇ ಅವ್ರನ್ನ ಬಿಟ್ಟರು ಅವ್ರು ನಿನ್ನ ಬಿಡಲ್ಲ. ನೀನೇನೋ ಹೇಳ್ದೆ, ಆದ್ರೆ ಲಿಸ್ಟ್ ಇಷ್ಟುದ್ದ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲಿಗೂ ಅಲ್ಲಿಗೂ ಹೇಗೆ ಮ್ಯಾಚ್ ಮಾಡೋದು? ನೀನು ಮಾಡೋ ಪ್ರಯತ್ನ ಮಾಡ್ತಾ ಇರು, ಮಿಕ್ಕಿದ್ದೆಲ್ಲ ತಾನಾಗೆ ಸರಿ ಹೋಗುತ್ತೆ. ಡೋಂಟ್ ವರಿ. ಸರಿ ಕಣೆ, ಹಾಗೆ ಮಾಡ್ತೀನಿ. ಬಾಯ್. ಅದು ಜೋಶ್ ಅಂದರೆ. ಇಷ್ಟು ದೊಡ್ಡ ಕಾಂಪೌಂಡು, ಕಣ್ಣು ಆಡ್ಸೋದಷ್ಟು ಮನೆನೇ ಕಾಣಿಸ್ತಾ ಇಲ್ಲ. ಹತ್ರ ನೋಡಿದ್ರೆ ಮನೆ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ. ನೋಡೋಣ. ಅಮ್ಮಮ್ಮ, ಎಷ್ಟು ದೊಡ್ಡ ಮನೆ! ಕಣ್ಣು ಆಯಿಸಿದಷ್ಟು ಇವ್ರ ಮನೆನೇ ಕಾಣಿಸ್ತಾ ಇದೆ. ನೆಮ್ಮದಿಯಾಗಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಈ ಮನೆಯಲ್ಲಿ ತಿನ್ಕೊಂಡು ಇದ್ಬಿಡ್ಬೇಕು. ಆಮೇಲೆ ಏನಾದರೂ ಗಿಟ್ಟುತ್ತಾ ಅಂತ ನೋಡಿ ಅದನ್ನು ತಗೊಂಡೋಗ್ಬಿಡ್ಬೇಕು. ಜಾನು ಅಂತೂ ನನ್ನ ನೋಡಿ ಶಾಕ್ ಆಗ್ಬಿಡ್ತಾಳೆ. ಜಾನು, ಮೇಡಮ್, ಅಪ್ ಕೌನ್ ಹೈ, ಕ್ಯಾ ಚಾಹಿಯೆ? ಇವನು ಮಾತಾಡೋ ಭಾಷೆ ಅರ್ಥನೇ ಆಗ್ತಿಲ್ವಲ್ಲಪ್ಪ. ಇಲ್ಲಿ ನನ್ನ ತಂಗಿ ಇದ್ದಾಳೆ, ನಾನು ಅವ್ರ ಅಕ್ಕ. ಅವಳನ್ನ ನೋಡಕ್ ಬಂದಿದ್ದೀನಿ. ಇದಾರೋ ಅಕ್ಕ ನೀ ಅಬ್ ಜಾ. ಏನು ಇವನು
ಹೋಗು ಹೋಗು ಅಂತ ತೋರಿಸೋದನ? ಏಯ್, ಇಲ್ಲಿ ನನ್ನ ತಂಗಿ ಇದ್ದಾಳೆ. ನೀನ್ ಜಾಸ್ತಿ ಮಾತಾಡಿದ್ರೆ ಕೆಲಸ ಬಿಡಿಸ್ಬಿಡ್ತೀನಿ ನೋಡು. ಬಾಯಿ ಮುಚ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ ನನ್ನ. ಮೇಡಮ್ 1 ಮಿನಿಟ್ आप इधर ही आ जाइए. ಕೆಲ್ಸಕ್ಕೆ ತೆಗಿಸ್ತೀನಿ ಅಂದ ತಕ್ಷಣ आइए मैडम, आइए मैडम, आइए मैडम, अंदर ही आइए. ಇಲ್ಲ ಇಲ್ಲ आइए मैडम, ಮನೆ ಒಳಗಡೆ ಕರ್ಕೊಂಡು ಹೋಗು ನನ್ನ. मेरे बॉस को फोन करके आपको बताता हूँ. अंदर आ जाइए. फोन अंदर आ जाइए. ಬೇಗ ಬೇಗ ಫೋನ್. ದೇವ್ರೆ, ಇಲ್ಲಿ ಬಂದು ಸಿಗಾಕೊಂಡ್ಬಿಟ್ಟೆ ನಾನು. ಅಣ್ಣ, ತೆಗಿಯೋ ಅಣ್ಣ ಬಾಗ್ಲನ್ನ. ರೀ, ಜಾನು ನಿಮಗೆ ಫೋನ್ ಮಾಡಿದ್ಲಾ? ಇಲ್ವಲ್ಲ ಲಕ್ಷ್ಮಿ. ಹರೀಶ ನಿನಗೆ? ಇಲ್ಲಮ್ಮ. ಸಂತೋಷ ನಿನಗೆ ಮಾಡಿದ್ಲೇನೋ? ಇಲ್ಲಮ್ಮ, ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಆಗಿ ನಮಗೂ ಟೆನ್ಷನ್ ಕೊಡ್ತಿದ್ಯಾ? ಸಂತೋಷ, ಜಾನುಗೆ ಎಷ್ಟು ಫೋನ್ ಮಾಡಿದ್ರು ಹೋಗ್ತಾನೆ ಇಲ್ವೋ? ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಅಳಿಯಂದ್ರಿಗೆ ಫೋನ್ ಮಾಡಿದ್ಮೇಲೆ ಮನೆಗೆ ಹೋಗಿ ಫೋನ್ ಮಾಡಿಸ್ತೀನಿ ಅಂದ್ರು. ರೀ, ಅಳಿಯಂದ್ರಿಗೊಂದು ಫೋನ್ ಮಾಡಿ. ಇಲ್ಲ ಲಕ್ಷ್ಮಿ, ನೆಟ್ವರ್ಕ್ ಸಿಗ್ತಾ ಇಲ್ಲ. ಅಲ್ಲ, ನೀವು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ. ಅವರಿಬ್ಬರು ಆರಾಮಾಗಿದ್ದಾರೆ, ಏನೋ ನೆಟ್ವರ್ಕ್ ಇಶ್ಯೂಸ್ ಇರಬೇಕು. ನಾಳೆ ಫೋನ್ ಮಾಡಿ ಸರಿ ಹೋಗುತ್ತೆ. ನಿಮ್ಮ ಪಾಡಿ ನೀವು ಆರಾಮಾಗಿರಿ. ನನಗೊಂದು ಫೋನ್ ಇದೆ, ಮಾಡ್ಬಿಡ್ತೀನಿ. ರೀ, ನನ್ಗೆ ಯಾಕೋ ಸಮಾಧಾನನೇ ಆಗ್ತಿಲ್ಲ. ಅವಳಲ್ಲಿ ಹೇಗಿದ್ದಾಳೋ ಏನೋ. ಲಕ್ಷ್ಮಿ, ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ. ಏನಾದ್ರು ಮಾಡ. ನಾನು ಮನೆಯಲ್ಲೇ ಇದ್ದರೂ ಇವರು ಮಾತ್ರ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅಂದರೆ ನನಗಿಂತ ಅವ್ರ ಮನೆಯವರೇ ಹೆಚ್ಚಾದ್ರ ನನಗೆ ಸ್ವಲ್ಪನೂ ಬೆಲೆನೇ ಇಲ್ವಾ? ಚಿನ್ನು ಮರಿ, ಯಾಕಿಷ್ಟು ಬೇಜಾರು ಮಾಡ್ಕೊಂಡಿದ್ದೀರಿ? ಏನ್ ಮಾಡ್ಲಿ, ಇವತ್ತು ಅಮ್ಮನ ಜೊತೆ ಮಾತಾಡೋಕ್ಕೆ ಆಗಲಿಲ್ಲ. ಫೋನ್ ಕನೆಕ್ಟ್ ಆಗ್ತಿಲ್ಲ ಅನ್ನೋ ವಿಷಯ ನೋಡಿ ಅವರೆಷ್ಟು ಗಾಬರಿ ಆಗಿರ್ತಾರೋ ಏನೋ. ನನಗೆ ಆತಂಕ ಆಗ್ತಿದೆ. ನೀವು ನನ್ನ ಜೊತೆ ಇರುವಾಗ ಅವ್ರಿಗೆ ಯಾಕೆ ಗಾಬರಿ ಆಗುತ್ತೆ? ಅಥವಾ ನಾನು ನಿಮ್ಮನ್ನು ಸರಿಯಾಗಿ ನೋಡ್ಕೋತಿಲ್ಲ ಅಂತ ಅವ್ರಿಗೇನಾದರೂ ಅನುಮಾನ? ಚೇಚೆ, ಏನು ಮಾತು ಅಂತ ಆಡ್ತೀರಾ? ನೀವು ನನ್ನ ಜೊತೆ ಇರೋದಕ್ಕೇನೆ ಅವರು ಅಲ್ಲಿ ನೆಮ್ಮದಿಯಾಗಿರೋದು. ಮತ್ತೆ ನೀವು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋಬೇಕು? ಆರಾಮಾಗಿರ್ಬೇಕಲ್ವಾ? ನೋಡಿ, ನನ್ನ ನೆಟ್ವರ್ಕು ಸಿಗ್ತಾ ಇಲ್ಲ ತಾನೆ, ಲ್ಯಾಂಡ್ಲೈನ್ ವರ್ಕ್ ಆಗ್ತಿಲ್ಲ. ಸರಿ, ಕಂಪ್ಲೇಂಟ್ ರೇಸ್ ಮಾಡಿದ್ದೀನಿ ಅಲ್ವಾ? ನಾಳೆ ಬಂದು ಸರಿ ಮಾಡ್ತಾರೆ, ಆಮೇಲೆ ಮಾತಾಡೋರು. ನಿಜವಾಗ್ಲೂ ನಾಳೆ ಸರಿ ಹೋಗುತ್ತಾ? ನಿಜವಾಗ್ಲೂ ಸರಿ ಹೋಗುತ್ತೆ. ದಿನಪೂರ್ತಿ ಮನೆಯವ್ರ ಜೊತೆ ಮಾತಾಡೋರು. ಇದನ್ನೇ ನಾನು ಬಯಸ್ತಾ ಇರೋದು ಜಾನ್ವಿಯವರೇ. ನಮ್ಮಿಬ್ಬರ ನಡುವೆ ಯಾರೂ ಬರಬಾರ್ದು. ನಾವೀಗ ನಮ್ಮ ಪ್ರಪಂಚದಲ್ಲಿರಬೇಕು. ನಮ್ಮ ಖುಷಿಗೆ ಅಡ್ಡ ಬರೋರನ್ನ ಹೀಗೆ ದೂರ ಮಾಡ್ತಾ ಹೋಗ್ತೀನಿ.
ಗೌಡ್ರು ಫೋನ್ ಮಾಡ್ತಿದ್ದಾರೆ. ಅಮ್ಮ ನಾನು ಮಾತಾಡ್ತೀನಿ ಕೊಡು. ಹಲೋ ಅಂಕಲ್. ಮುದ್ದಮ್ಮ ಏನವ ಊಟ ಮಾಡ್ದ? ಆಯ್ತು ಅಂಕಲ್, ನೀವಿನ್ನೂ ನಿದ್ದೆ ಮಾಡಿಲ್ವಾ? ನಂಗೆ ನಿದ್ದೆನೆ ಬರ್ನಿಲ್ಲ ಕಣವ. ನೀವ್ ಯಾವಾಗ್ಲೂ ಹೇಳ್ತಿರಲ್ಲ ನಿದ್ದೆ ಬರ್ದೆ ಹೋದ್ರೆ ನಮ್ಗೆ ಇಷ್ಟ ಆದವ್ರನ್ನ ನೆನ್ಪು ಮಾಡ್ಕೊಂಡ್ ಮಲ್ಕೋ ಅಂತ. ನೀವು ಹಾಗೆ ಮಾಡಿ ನಿದ್ದೆ ಬರುತ್ತೆ. ನಂಗೆ ಇಷ್ಟ ಆಗೋದು ನೆನ್ಸ್ಕಂದೇ ಫೋನ್ ಮಾಡಿವ್ನಿ ಕಣವ. ಸರಿ ಅಮ್ಮಂಗೆ ಕೊಡ್ತೀನಿ ರೀ. ಹಲೋ. ಹಾ ಗೌಡ್ರೆ, ಏನ್ ಸಮಾಚಾರ? ಫೋನ್ ಮಾಡಿದ್ದೀರಾ? ಮಾತಾಡ್ಬೇಕು ಅನಿಸ್ತು ಮೇಡಮ್, ಅದಕ್ಕೆ ಕಾಲ್ ಮಾಡಿದೆ. ಗೌಡ್ರೆ, ನೀವು ಯಾವಾಗಲೂ ಫೋನಲ್ಲೇ ಮಾತಾಡ್ತಿರ್ತೀರಾ, ನೇರವಾಗಿ ಯಾವಾಗ ಸಿಗ್ತೀರಾ? ಸಿಗ್ತೀನಿ ಮೇಡಮ್ ಅವರೇ, ಆದಷ್ಟು ಬೇಗ ಸಿಗ್ತೀನಿ. ಏನು ಇಷ್ಟೊಂದು ಖುಷಿಯಾಗಿ ಮಾತಾಡ್ತಿದ್ದಾನಲ್ಲ, ನನಗೆ ಹೇಳದೆ ಏನೋ ಮಾಡ್ತಿದ್ದಾನೆ ಅನ್ನಿಸ್ತಿದೆ. ಇದನ್ನು ಹೇಗೆ ಕಂಡುಹಿಡಿಯೋದು? ಕಂಡು ಹಿಡಿಬೇಕು, ಕಂಡು ಹಿಡ್ದೇ ಹಿಡಿತೀನಿ. ನಿನ್ ಬಾಗ್ಲು ತೆಗ್ದೆ ಅಂತ ಅನ್ಕೋ, ನಿನ್ ತಿಥಿ ತಿಥಿ ಮಾಡ್ಬಿಡ್ತೀನಿ. ತೆಗಿಯೋ ಬಾಗ್ಲು. ಒಳ್ಳೆ ಕತೆ ಆಯ್ತು. The number you are trying to call is currently not reachable. ಅಯ್ಯೋ ಜಾನು, ಇದೇನಿದು? ಮನೇಲಿದ್ದಾಗ್ಲೂ ಫೋನ್ ಮಾಡಿದೆ, ನಾಟ್ ರೀಚಬಲ್ ಅಂತ ಬಂತು. ಈಗಲೂ ಫೋನ್ ಮಾಡ್ತಿದ್ದೀನಿ, ನಾಟ್ ರೀಚಬಲ್ ಬರ್ತಿದೆ. ಅಂದ್ರೆ ಇವಳು ಮನೇಲಿ ಇಲ್ವಾ? ಅಯ್ಯೋ ದೇವ್ರೆ, ನನ್ನ ಮನೆಯಿಂದಾನೆ ಇವಳಿಗೆ ಫೋನ್ ಮಾಡಿ ಇವಳು ಮನೇಲಿ ಇದ್ದಾಳ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಬರ್ಬೇಕಾಗಿತ್ತು. ಇವಳಿಗೆ ಸರ್ಪ್ರೈಸ್ ಕೊಡೋದಕ್ಕೋಗಿ ನಾನು ಇಲ್ಲಿ ಬಂದು ಕಂಪ್ರೆಸ್ ಆಗ್ಬಿಡ್ತಾ ಇದ್ದೀನಿ. ಏನಪ್ಪ ಮಾಡೋದು ಇವಾಗ? ಅಣ್ಣ, ವಾಚ್ಮನ್ ಅಣ್ಣ, ಅಣ್ಣ ಈ ಮನೆ ಕಡೆ ಬಂದಿದ್ದೆ ಅಂತಾನೆ ಮರ್ತು ಬಿಡ್ತೀನಿ. ನಿಂತ ಅಮ್ಮಯ್ಯ ಬಾಗ್ಲು ತೆಗ್ಬಿಡಣ್ಣ. ಅಣ್ಣ ಅಣ್ಣ, ವಾಚ್ಮನ್ ಅಣ್ಣ, ಜಾವ್ ಜಾವ್ ಅಣ್ಣ, ವಾಚ್ಮನ್ ಅಣ್ಣ, ಅಣ್ಣ ನಿಂದ ಅಮ್ಮಯ್ಯ ಬಾಗ್ಲು ತೆಗಿ. ರವಿ, ನಾಳೆ ಜವರೇಗೌಡರು ಹೆಂಡತಿ ಹಾಗೆ ಅವ್ರ ತಾಯಿಗೆ ಮುನಿಸ್ವಾಮಿ ಮಗಳನ್ನ ತೋರ್ಸೋಣ ಅನ್ಕೊಂಡಿದ್ದೀನಿ. ಬಂಗಾರಿ, ಅವ್ರ ಮನೇಲಿ ಒಬ್ಬೊಬ್ಬರಿಗೆ ಒಂದೊಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ನೆನ್ಸ್ಕೊಂಡ್ರೆ ತಲೆ ಗಿರನ್ನಿಸ್ತಿದೆ. ಆ ಹುಡುಗಿನ ಒಪ್ಕೋತಾರ ಇವರು? ಅವ್ರು ಹೇಳೋ ಥರ ಹುಡುಗಿನ ಆ ಬ್ರಹ್ಮನೇ ಬಂದರೂ ಸೃಷ್ಟಿ ಮಾಡೋಕ್ಕಾಗಲ್ಲ. ಅಷ್ಟು ಕ್ವಾಲಿಟೀಸ್ನ ಆ್ಯಡ್ ಮಾಡೋ ಅಷ್ಟರಲ್ಲಿ ಅವನಿಗೆ ಸುಸ್ತಾಗೋಗುತ್ತೆ. ಮತ್ತೆ ಹೇಗೆ ಮಾಡ್ತೀವಿ ಬಂಗಾರಿ? ಅವ್ರಿಗೆ ಬೇಕಾಗಿರೋ ಹಾಗೆ ಯಾವ ಹುಡುಗಿನೂ ಇರಲ್ಲ. ಇರೋ ಥರ ನಾವೇ ಕ್ರಿಯೇಟ್ ಮಾಡಬೇಕು. ಬಂಗಾರಿ? ಹೌದು ರವಿ, ಅವ್ರಿಗೆ ಬೇಕಾಗಿರೋ ಹಾಗೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ. ನಾಳೆ ದೇವಸ್ಥಾನದಲ್ಲಿ ಪಿಕ್ಚರ್ ನೋಡಬೇಕು. ಹೇಗಾದ್ರೂ ಮಾಡಿ ನನಗೆ ಈ ಜಾಗದ ಮುಕ್ತಿ ಕೊಟ್ಬಿಡಪ್ಪ. ನನ್ನ ಗಂಡಗೆ ಫೋನ್ ಮಾಡ್ತೀನಿ. ಅವ್ರಿಗೆ ಫೋನ್ ಮಾಡಿದ್ರೆ ಹೇಳ್ದೆ ಕೇಳಿ ಯಾಕೆ ಹೋದೆ ಅಂತ ನನಗೆ ಬೈತಾರೆ. ಫೋನ್ ಮಾಡೋದಕ್ಕಿಂತ ಸುಮ್ಮನಿರೋದೇ ಒಳ್ಳೇದು. ಪಾಪಿ, आप अंदर जाएगा क्या? ಕನ್ನಡ ಬರಲ್ಲ.
ನನಗೆ ಹಿಂದೆ ಬರಲ್ಲ, ನನ್ನ ಪ್ರಾಣ ಉಳಿಯುತ್ತೆ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಹೋಗ್ಬಿಡ್ತೀನಿ, ಅಲ್ಲಿ ಹಿಡ್ಕೊ, ನಾನು ಹೋಗ್ಬಿಡ್ತೀನಿ.